ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆಲ್ಲ ಅಮಿತ್ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ವೇಸ್ಟ್ ಅಂತ ಬಿಸಾಡುವ ಪ್ಲಾಸ್ಟಿಕ್ ಬಾಕ್ಸಿಂದ ಯೂಸ್ಫುಲ್ ಆಗಿರುವಂತಹ ಕಿಚನ್ ಟಿಪ್ಸನ್ನು ತೋರಿಸ್ತಾ ಇದ್ದೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಮೊದಲನೇ ಟಿಪ್ಸ್ ಬಂದ್ಬಿಟ್ಟು 2 ಬಟ್ಟೆಗೆ ಹಾಕೋ ಕ್ಲಿಪ್ಪನ್ನು ತೊಗೊಂಡಿದ್ದೀನಿ ನಾನು. ಹಾಗೆ ಡಬಲ್ ಗಮ್ ಪ್ಲಾಸ್ಟರನ್ನು ತೊಗೊಂಡಿದ್ದೀನಿ. ಸ್ವಲ್ಪ ಡಬಲ್ ಗಮ್ ಪ್ಲಾಸ್ಟರನ್ನು 2 ಪೀಸಸ್ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಕಟ್ ಮಾಡ್ಕೊಂಡ್ಬಿಟ್ಟು 2 ಬಟ್ಟೆಗೆ ಹಾಕೋ ಕ್ಲಿಪ್ಪಿಗೂ ಕೂಡ ಹಚ್ಕೊಳ್ತಾ ಇದ್ದೀನಿ ಡಬಲ್ ಗಮ್ ಪ್ಲಾಸ್ಟರನ್ನು. ಈ ರೀತಿ ಹಚ್ಕೊಂಡಾದ ನಂತರ ತೋರಿಸ್ತಾ ಇದ್ದೀನಿ ನೋಡಿ. ನಾನು ಈ 2 ಕ್ಲಿಪ್ಪನ್ನು ತೊಗೊಂಡ್ಬಿಟ್ಟು ನಾವು ಸ್ವಿಚ್ ಬಾಕ್ಸ್ ಹತ್ರ ಹಚ್ಕೊಳ್ಬೇಕು ನೋಡಿ. ಈ ಥರ ಮೇಲ್ಗಡೆ ರ್ಯಾಪರ್ ಇರುತ್ತೆ ಅಲ್ವಾ, ಅದನ್ನು ತಗೊಂಡ್ಬಿಟ್ಟು ಈ ರೀತಿ ಗೋಡೆಗೆ 2 ಕ್ಲಿಪ್ಪನ್ನು ಹಚ್ಕೊಳ್ಬೇಕು. ಸ್ವಲ್ಪ ಟೈಟಾಗಿ ಪ್ರೆಸ್ ಮಾಡಿದರೆ ಟೈಟಾಗಿ ಕೂರುತ್ತೆ. ನಾವು ಮೊಬೈಲ್ ಚಾರ್ಜರ್ ಹಾಕ್ಕೊಳ್ತೀವಿ ಅಲ್ವಾ, ಆವಾಗ ನಾವು ಚಾರ್ಜರ್ ಮೇಲೇ ಮೊಬೈಲನ್ನು ಇಡ್ತೀವಿ, ಮಿಸ್ ಆಗಿ ಕೆಳಗಡೆ ಬಿದ್ದೋಗ್ಬಿಡುತ್ತೆ. ಸೊ ಆ ಥರ ಇಡೋ ಬದಲು ಈ ರೀತಿ ನೋಡಿ, ನಾವು ಬಟ್ಟೆಗೆ ಹಾಕೋ ಕ್ಲಿಪ್ಪನ್ನು ಗೋಡೆಗೆ ಹಚ್ಚಿರ್ತೀವಿ ಅಲ್ವಾ, ಆ ಕ್ಲಿಪ್ ಮೇಲೆ ಇಟ್ಬಿಟ್ರೆ ಮೊಬೈಲು ಸೇಫ್ಟಿಯಾಗಿ ಇರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಈ ರೀತಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಒಂದು ಬಳೆ ತೊಗೊಂಡಿದ್ದೀನಿ ನಾನು. ಬಳೆಗೆ ಪ್ಲಾಸ್ಟರ್ ಹಾಕ್ಕೊಳ್ತಾ ಇದ್ದೀನಿ. ಪ್ಲಸ್ ಅಥವಾ ಇಂಟು ಮಾರ್ಕಲ್ಲಿ ಈ ಪ್ಲಾಸ್ಟರನ್ನು ಬಳೆಗೆ ಹಾಕ್ಕೊಳ್ಬೇಕು. ನಾನಿಲ್ಲಿ ಇಂಟು ಮಾರ್ಕಲ್ಲಿ ಅಥವಾ ಪ್ಲಸ್ ಮಾರ್ಕಲ್ಲಿ ಈ ಪ್ಲಾಸ್ಟರನ್ನು ಬಳೆಗೆ ಹಾಕ್ಕೊಂಡಿದ್ದೀನಿ ನೋಡಿ. ಈ ರೀತಿ ಹಾಕ್ಕೊಂಡಾದ್ಮೇಲೆ ಡಿಸ್ಕೋ ರಬ್ಬರ್ ಬರುತ್ತೆ ಅಲ್ವಾ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ನಾವು ತರಕಾರಿ ತೊಗೊಂಡಾಗ, ಸೊಪ್ಪು ತೊಗೊಂಡಾಗ ರಬ್ಬರ್ ಹಾಕಿರ್ತಾರೆ ಅಲ್ವಾ, ಅದನ್ನು ಹಾಗೆ ಎತ್ತಿಟ್ಬಿಟ್ಟು ಹಾಕ್ಕೊಂಡಿದ್ದೀನಿ. 2 ರಬ್ಬರನ್ನು ಹಾಕ್ಕೊಂಡಿದ್ದೀನಿ. ಈಗ ಬಟ್ಟೆಗೆ ಹಾಕೋ ಕ್ಲಿಪ್ ಇರುತ್ತೆ ಅಲ್ವಾ, ಬಟ್ಟೆಗೆ ಹಾಕೋ ಕ್ಲಿಪ್ಪನ್ನು ಬ್ಯಾಂಗಲ್ಗೆ ಹಾಕಿಬಿಟ್ಟು ನಾನು ಡಬಲ್ ಗಮ್ ಪ್ಲಾಸ್ಟರನ್ನು ಬಟ್ಟೆಗೆ ಹಾಕೋ ಕ್ಲಿಪ್ಪಿಗೆ ಹಚ್ತಾ ಇದ್ದೀನಿ. ಈ ರೀತಿ ಹಚ್ಚಿದಾದ್ಮೇಲೆ ಕಿಚನ್ನಲ್ಲಿ ಗೋಡೆಗೆ ಆ ಕ್ಲಿಪ್ಪನ್ನು ಹಚ್ಚಬೇಕು. ಅದಾದ ನಂತರ ನೋಡಿ, ಸ್ಪೂನ್ಸನ್ನು ಇಡ್ಬೋದು ನಾವು. ಅಡುಗೆ ಮನೆಯಲ್ಲಿ ಸ್ಟ್ಯಾಂಡಲ್ಲಿ ಸ್ಪೂನ್ಸ್ ಇಡೋದಕ್ಕೆ ಜಾಗ ಇಲ್ಲ ಅಂದಾಗ ಈ ರೀತಿ ಟ್ರೈ ಮಾಡ್ಬೋದು, ತುಂಬಾ ಚೆನ್ನಾಗಿದೆ. ಹಾಗೆ ಸ್ಪೂನ್ಸ್ಗಳು ಕೂಡ ಬೇಗನೆ ಸಿಕ್ಬಿಡುತ್ತೆ, ನಾವು ಹುಡುಕೋ ಅವಶ್ಯಕತೆ ಕೂಡ ಇರೋದಿಲ್ಲ. ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಈ ರೀತಿ ಒಂದು ಕ್ಯಾಪನ್ನು ತೊಗೊಂಡಿದ್ದೀನಿ ನಾನು. ಈ ರೀತಿ ಯಾವುದಾದ್ರೂ ಒಂದು ಕ್ಯಾಪ್ ಇದ್ದಾಗ ವೇಸ್ಟ್ ಅಂತ ಬಿಸಾಡ್ಬಿಡ್ತೀವಿ ಅಲ್ವಾ, ಈ ರೀತಿ ಬಿಸಾಡೋ ಬದಲು ನಾನು ಈ ಕ್ಯಾಪಿಗೆ ಡಬಲ್ ಗಮ್ ಪ್ಲಾಸ್ಟರನ್ನು ಹಚ್ತಾ ಇದ್ದೀನಿ ನೋಡಿ. ಇದು ಅಡುಗೆ ಮನೆಗೆ ತುಂಬಾ ಯೂಸ್ ಆಗುತ್ತೆ ಈ ರೀತಿ ಮಾಡೋದ್ರಿಂದ. ನೋಡಿ, ಈ ಥರ ಡಬಲ್ ಗಮ್ ಪ್ಲಾಸ್ಟರನ್ನು ಹಚ್ಬಿಟ್ಟು ನಾನು ಅಡುಗೆ ಮನೆಯಲ್ಲಿ ಗೋಡೆಗೆ ಹಚ್ತಾ ಇದ್ದೀನಿ ನೋಡಿ. ಈ ರೀತಿ ಹಚ್ಬಿಟ್ಟು ಟೈಟಾಗಿ ಪ್ರೆಸ್ ಮಾಡಬೇಕು. ಈ ರೀತಿ ಪ್ರೆಸ್ ಮಾಡಿದಾದ್ಮೇಲೆ ಕುಕ್ಕರಲ್ಲಿ ರಬ್ಬರ್ಗಳಿರುತ್ತೆ ಅಲ್ವಾ, ಆ ರಬ್ಬರ್ಗಳನ್ನು ಈ ರೀತಿ ಹಾಕ್ಬೋದು ನೋಡಿ. ಕುಕ್ಕರ್ ವಾಶ್ ಮಾಡಿದಾದ್ಮೇಲೆ ಆ ರಬ್ಬರ್ಗಳನ್ನೆಲ್ಲ ಕಡೆಗೆ ತೆಗ್ದಿರ್ತೀವಿ, ಆವಾಗ ಈ ರೀತಿ ರಬ್ಬರ್ಗಳೆಲ್ಲ ಒಂದು ಹತ್ರ ಇಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ನಾವು ಮನೆಗೆ ಕುಕ್ಕೀಸು ಅಥವಾ ಸ್ವೀಟ್ ತಂದಾಗ ಈ ರೀತಿ ಪ್ಲಾಸ್ಟಿಕ್ ಬಾಕ್ಸ್ ಬಂದಿರುತ್ತೆ ಅಲ್ವಾ, ಸ್ವೀಟು ಮತ್ತು ಕುಕ್ಕೀಸ್ ಖಾಲಿ ಆದಮೇಲೆ ಬಿಸಾಡ್ಬಿಡ್ತೀವಿ ಅಲ್ವಾ, ಆ ಬಾಕ್ಸನ್ನು ಬಿಸಾಡೋ ಬದಲು ನೋಡಿ ಈ ರೀತಿ ನೀಟಾಗಿ ವಾಶ್ ಮಾಡಿಬಿಟ್ಟು ಇಟ್ಕೊಂಡು ಈಗ ಆ ಪ್ಲಾಸ್ಟಿಕ್ ಬಾಕ್ಸಲ್ಲಿ ನಾನು ಟಿಶ್ಯೂ ಪೇಪರನ್ನು ಇಡ್ತಾ ಇದ್ದೀನಿ. ನಾವು ಟಿಶ್ಯೂ ಪೇಪರ್ ತಂದಾಗ ಕವರಲ್ಲಿ ಹಾಗೆ ಇಟ್ಟಿರ್ತೀವಿ ಅಲ್ವಾ, ಹಾಗಿಡೋ ಬದಲು ಈ ರೀತಿ ಬಾಕ್ಸಲ್ಲಿ ಇಟ್ಬಿಟ್ಟು ನಾವು ಮನೆಗೆ ಹಣ್ಣು ತರಕಾರಿ ತಂದಾಗ ಈ ರೀತಿ ಪ್ಲಾಸ್ಟಿಕ್ ಕವರನ್ನು ಕೊಟ್ಟಿರ್ತಾರೆ ಅಲ್ವಾ, ಆ ಕವರನ್ನು ಬಿಸಾಡೋ ಬದಲು ಹಾಗೆ ಇಟ್ಕೊಂಡಿದ್ದೆ ನಾನು. ಈ ರೀತಿ ಪ್ಲಾಸ್ಟಿಕ್ ಕವರ್ ಒಳಗಡೆ ಆ ಬಾಕ್ಸನ್ನು ಇಟ್ಬಿಟ್ಟು ನೋಡಿ, ನಾನು ಈ ಥರ ಎಲ್ಲ ನೀಟಾಗಿ ಜೋಡಿಸ್ಕೊಂಡ್ಬಿಟ್ಟು ಬಳೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ರೀತಿ ಬಳೆ ಹಾಕ್ಕೊಂಡ್ಬಿಟ್ಟು ಕವರೆಲ್ಲ ನೀಟಾಗಿ ಮಾಡಿಬಿಟ್ಟು ಕೆಳಕ್ಕೆ ಈ ರೀತಿ ಮಾಡ್ಕೊಳ್ಬೇಕು. ಈಗ ಒಂದು ಡಿಸ್ಕೋ ರಬ್ಬರನ್ನು ಹಾಕ್ತಾ ಇದ್ದೀನಿ ಕವರ್ ಮೇಲ್ಗಡೆ ಪ್ಲಾಸ್ಟಿಕ್ದು ಕಂಠ ಭಾಗಕ್ಕೆ. ಈಗ ಬಾಕ್ಸ್ನ ಕೆಳಭಾಗದಲ್ಲಿ ಕವರೆಲ್ಲ ಹಾಗೆ ಇರುತ್ತೆ ಅಲ್ವಾ, ಆ ಕವರನ್ನು ನೀಟಾಗಿ 1-2 ಗಂಟು ಹಾಕ್ಕೊಳ್ಬೇಕು. ಈ ರೀತಿ ತೋರಿಸ್ತಾ ಇದ್ದೀನಿ ಅಲ್ವಾ, ಈ ರೀತಿ ಗಂಟು ಹಾಕ್ಕೊಂಡು ಕವರೆಲ್ಲ ನೀಟಾಗಿ ಮಡಚಬೇಕು. ಈಗ ನೋಡಿ, ಟಿಶ್ಯೂ ಪೇಪರನ್ನು ಈಸಿಯಾಗಿ ನಾವು ತಗೊಳ್ಬೋದು, ತುಂಬಾ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ ನೋಡಿ ಈ ಟಿಪ್ಸನ್ನು. ನೆಕ್ಸ್ಟ್ ಟಿಪ್ಸ್ ಬಂದುಬಿಟ್ಟು ಇದು ಸ್ವೀಟ್ ಬಾಕ್ಸು. ನಾವು ಸ್ವೀಟ್ ತಂದಿದ್ವಿ, ಸ್ವೀಟ್ ಎಲ್ಲ ಖಾಲಿ ಆಗಿತ್ತು. ಈ ಸ್ವೀಟ್ ಬಾಕ್ಸನ್ನು ನಾನು ವಾಶ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಈ ಬಾಕ್ಸ್ನ ಹೋಲ್ ಮಾಡ್ಕೊಳ್ಬೇಕು. ಬಾಕ್ಸ್ ಮೇಲ್ಭಾಗದಲ್ಲಿ ನಾನು ಚಾಕುನ ಹೀಟ್ ಮಾಡ್ಕೊಂಡ್ಬಿಟ್ಟು ಈ ರೀತಿ ಹೋಲ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸ್ವಲ್ಪ ಉದ್ದವಾಗಿ ಹೋಲ್ ಮಾಡಬೇಕು. ಈ ರೀತಿ ಹೋಲ್ ಮಾಡಿಬಿಟ್ಟು ನೋಡಿ, ನಾನು ಬಾಕ್ಸ್ನ ಓಪನ್ ಮಾಡ್ತಾ ಇದ್ದೀನಿ. ಈ ರೀತಿ ಓಪನ್ ಮಾಡಿಬಿಟ್ಟು ನಾನು ಇದರೊಳಗಡೆ ಶಾಂಪು ಮನೆಯಲ್ಲಿ ಇರ್ತವೆ ಅಲ್ವಾ, ಆ ಎಲ್ಲ ಶಾಂಪೂನು ಇದರಲ್ಲಿ ಇಡ್ತಾ ಇದ್ದೀನಿ ಬಾಕ್ಸ್ ಒಳಗಡೆ. ಆ ಹೋಲ್ ಮಾಡ್ಕೊಂಡಿದ್ವಿ ಅಲ್ವಾ, ಆ ಹೋಲ್ ಒಳಗಡೆ ಒಂದೇ ಒಂದು ಶಾಂಪೂನ ಹಾಕ್ಕೊಂಡಿದ್ದೀನಿ. ಅದಾದ ನಂತರ ಬಾಕ್ಸ್ ಹಿಂದೆ ಭಾಗ ಡಬಲ್ ಗಮ್ ಪ್ಲಾಸ್ಟರನ್ನು ಹಚ್ತಾ ಇದ್ದೀನಿ. ಈ ರೀತಿ ಹಚ್ಬಿಟ್ಟು ಡಬಲ್ ಗಮ್ ಪ್ಲಾಸ್ಟರ್ ಮೇಲಿರೋ ರ್ಯಾಪರನ್ನು ತೆಕ್ಕೊಂಡ್ಬಿಟ್ಟು ವಾಶ್ರೂಮಲ್ಲಿ ಈ ರೀತಿ ಗೋಡೆಗೆ ಹಚ್ತಾ ಇದ್ದೀನಿ. ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದರೆ ಆಯಿತು, ಆ ಬಾಕ್ಸು ಗೋಡೆಗೆ ಹಿಡ್ಕೊಳ್ಳುತ್ತೆ.
ನೋಡಿ, ನಾವು ಸ್ನಾನಕ್ಕೆ ಹೋದಾಗ ಶಾಂಪೂವನ್ನು ಮರ್ತೋಗ್ಬಿಟ್ಟಿರ್ತೀವಿ ಒಂದೊಂದು ಸಲ. ಈ ರೀತಿ ವಾಶ್ರೂಮಲ್ಲೇ ಹಾಕ್ಕೊಂಡ್ಬಿಟ್ರೆ ನಮಗೆ ಎಷ್ಟು ಶಾಂಪು ಬೇಕೋ ಅಷ್ಟು ಶಾಂಪೂವನ್ನು ಈಸಿಯಾಗಿ ತಗೊಳ್ಬೋದು. ಹಾಗೆ ವಾಶ್ರೂಮಲ್ಲೇ ಇರುತ್ತೆ. ಶಾಂಪುಗಳು ಖಾಲಿ ಆದಂಗೆಲ್ಲ ಈ ರೀತಿ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಬೋದು. ಈ ರೀತಿ ನಿಮ್ಮ ಮನೆಯಲ್ಲೂ ಕೂಡ ಬಾಕ್ಸ್ಗಳಿತ್ತು ಅಂತಂದರೆ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ ಟಿಪ್ಸು. ಸೊ ನಿಮ್ಮೆಲ್ಲರಿಗೂ ಇವತ್ತು ತೋರಿಸಿರುವಂತಹ ಟಿಪ್ಸ್ಗಳೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲೀಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.